ಕರುನಾಡಲ್ಲಿ ಬಿರುಬಿಸಿಲಿನ ಹೊಡೆತಕ್ಕೆ ಜನ ತತ್ತರಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಂತೂ ನೆತ್ತಿ ಸುಡುವ ರಣಬಿಸಿಲಿನ ತಾಪಕ್ಕೆ ಜನ ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆ ಸೇರುವಂತಾಗಿದೆ. ಇತ್ತ ಕೊಪ್ಪಳ, ಉತ್ತರ ಕನ್ನಡದಲ್ಲಿ ಬೇಸಿಗೆ ಆರಂಭದಲ್ಲೇ ಜೀವಜಲಕ್ಕೆ ಹಾಹಾಕಾರ ಉಂಟಾಗಿದೆ. ಗದಗ ಜಿಲ್ಲೆಯಲ್ಲಿ ಬಿಸಿಲ ಝಳಕ್ಕೆ ಜನರು ವಿಲವಿಲ. ಬಿಸಿಲ ಹೊಡೆತಕ್ಕೆ ಆರೋಗ್ಯ ಸಮಸ್ಯೆ, ತಜ್ಞರಿಂದ ಎಚ್ಚರಿಕೆ. ಗದಗ ಜಿಲ್ಲೆಯಲ್ಲಿ ಬಿಸಿಲ ಝಳ ರವರವ ಅನ್ನೋಕೆ ಶುರು ಮಾಡಿದೆ. ಜಿಲ್ಲೆಯಲ್ಲಿ ಗರಿಷ್ಠ ತಾಪಮಾನ 34 ಡಿಗ್ರಿ ತಲುಪಿದ್ದು ಬಿಸಿಲ ಬೆಂಕಿಯಲ್ಲಿ ಜನ ಬೆಂದು ಹೋಗ್ತಿದ್ದಾರೆ. ಹೀಟ್ ಸ್ಟ್ರೋಕ್, ವಾಂತಿ ಭೇದಿ, ಚರ್ಮದ ಸಮಸ್ಯೆಯಿಂದ ಒದ್ದಾಡುತ್ತಿದ್ದಾರೆ. ಮಕ್ಕಳು, ವೃದ್ಧರು, ಬಿಪಿ, ಶುಗರ್, ಕಿಡ್ನಿ ಸಮಸ್ಯೆ ಹೊಂದಿರುವವರು, ಗರ್ಭಿಣಿಯರು ಎಚ್ಚರಿಕೆ ವಹಿಸುವಂತೆ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ. ಫಸ್ಟ್ ಅಂದರೆ ನೀರು ಕುಡಿಬೇಕು. ಒಬ್ಬ ಮನುಷ್ಯ ಬಿಸಿಲಲ್ಲಿ ಕೆಲಸ ಮಾಡೋನು ಅಟ್ಲೀಸ್ಟ್ 5-6 ಲೀಟ್ರ್ ನೀರಾದರೂ ಕುಡಿಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ತಮ್ಮ ಕೆಲಸಗಳನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಬಿಸಿಲು ಇಲ್ಲದೆ ಇರುವಂಥ ಸಮಯದಲ್ಲಿ ಸ್ವಲ್ಪ ವರ್ಕ್ ಮಾಡಿದರೆ ಬಿಸಿಲು ಆಘಾತವನ್ನು ತಡೆಗಟ್ಬೋದು. ಬಿಸಿಲಿನಲ್ಲಿ ಫುಲ್ ಶರ್ಟ್ ಹಾಕ್ಕೊಂಡೆ ಅಥವಾ ಡಾರ್ಕ್ ಕಲರ್ ಶರ್ಟ್ಸ್ ಹಾಕ್ಕೊಂಡ್ವಿ ಅಂಥದ್ದೆಲ್ಲ ಮಾಡಬಾರ್ದು. ಇನ್ನು ಬಿಸಿಲಿನಿಂದ ದೇಹವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಪ್ರತಿದಿನ 4ರಿಂದ 5 ಲೀಟರ್ ನೀರು ಕುಡಿಯುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಬಿಸಿಲಲ್ಲಿ ಕೆಲಸ ಮಾಡೋ ಅನಿವಾರ್ಯತೆ ಇದ್ರೆ ತಲೆಗೆ ಟೋಪಿ ಧರಿಸಿ ಬಿಳಿ ಶರ್ಟ್ ಹಾಕುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಬಿಸಿಲ ಝಳಕ್ಕೆ ಕಂಗೆಟ್ಟಿರುವ ಜನರು ದೇಹ ತಂಪಾಗಿಸಲು ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ರಸ್ತೆ ಬದಿ ಕಲ್ಲಂಗಡಿ ವ್ಯಾಪಾರವಂತೂ ಜೋರಾಗಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಮತ್ತು ಮುಂಡಗೋಡ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ. ಅಂತರ್ಜಲ ಮಟ್ಟ ಕುಸಿತವಾಗಿ ಟ್ಯಾಂಕರ್ ಮೂಲಕ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ಪೂರೈಕೆ ಮಾಡಲಾಗಿದೆ. ಒಂದು 9 ಹಳ್ಳಿಗಳಲ್ಲಿ ಸದ್ಯಕ್ಕೆ ನೀರಿನ ಸಮಸ್ಯೆ ಬರ್ತಾ ಇದೆ. ಉಳಿದ ಕಡೆ ಎಲ್ಲ ಕೆಲವು ಕಡೆ ಎಲ್ಲ ಈಗ ಜಾತ್ರೆಗಳೆಲ್ಲ ಆಗ್ತಾ ಇದೆ. ಆ ಥರ ಬೇರೆ ಬೇರೆ ಕಾರ್ಯಕ್ರಮಗಳಾಗುವಾಗ ಕೂಡ ಅಲ್ಲಿ ನೀರಿನ ಸ್ವಲ್ಪ ಕೊರತೆ ಬರ್ತಾ ಇದೆ. ಸೊ ಅಲ್ಲಿ ಕೂಡ ನಾವು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ರೆಗ್ಯುಲರ್ ಆಗಿ ನಾವು ಟ್ಯಾಂಕರಿಂದ ಇಲ್ಲ ಉಳಿದ ಖಾಸಗಿ ಬೋರ್ವೆಲ್ಲಿಂದ ಸಪ್ಲೈ ಮಾಡ್ತಾ ಇರೋದು ಈಗ 9 ಹಳ್ಳಿಗಳಲ್ಲಿ ಕೊಡ್ತಾ ಇದ್ದೀವಿ. ಇಲ್ಲೋಡಿ, ಬಿಂದಿಗೆ ಹಿಡಿದು ಗ್ರಾಮಸ್ಥರು ಪಂಚಾಯತ್ಗೆ ನುಗ್ಗಿದ್ದಾರೆ. ಇದು ಕೊಪ್ಪಳದ ಬೀಸರಹಳ್ಳಿ ಗ್ರಾಮದ ದೃಶ್ಯ. ಬೇಸಿಗೆ ಆರಂಭದಲ್ಲೇ ಬೀಸರಹಳ್ಳಿಯಲ್ಲಿ ಜೀವಜಲಕ್ಕೆ ಹಾಹಾಕಾರ ಶುರುವಾಗಿದೆ. ನೀರು ಕೊಡಿ ಅಂತ ಗ್ರಾಮ ಪಂಚಾಯತ್ ಸಿಬ್ಬಂದಿಯನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗದಗದಿಂದ ಸಂಜೀವ್ ಪಾಂಡ್ರೆ, ಉತ್ತರ ಕನ್ನಡದಿಂದ ಸೂರಜ್ ಉತ್ತೂರೆ ಜೊತೆ ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.